ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನಕ್ಸಲ್ ಆರೋಪವನ್ನು ಹೊತ್ತ ಕೋಟೆ ಹೊಂಡ ರವೀಂದ್ರ ಅವರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ನಕ್ಸಲ್ ಚಳವಳಿಯಲ್ಲಿ ಸಕ್ರಿಯವಾಗಿದ್ದ ಕೋಟೆ ಹೊಂಡ ರವೀಂದ್ರ ಅವರು ಶನಿವಾರ ಮುಖ್ಯವಾಹಿನಿಗೆ ಸೇರಿದರು. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಹುಲಗಾರು ಬೈಲಿನ ಕೋಟೆ ಹೊಂಡದ ರವೀಂದ್ರ ಶುಕ್ರವಾರ ರಾತ್ರಿ ತಮ್ಮ ಊರಿಗೆ ಬಂದು ಶನಿವಾರ ಶರಣಾಗಿದ್ದಾರೆ. ಮೊದಲಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಅವರ ಎದುರು ಶರಣಾದರು. ಎಸ್ಪಿ ಅವರು ಬಳಿಕ ರವೀಂದ್ರ ಅವರನ್ನು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರ ಬಳಿಗೆ ಕರೆತಂದು ಶರಣಾಗತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಈ ಸಂದರ್ಭ ಮಾತನಾಡಿದಂತಹ ಕೋಟೆ ಹೊಂಡ ರವೀಂದ್ರ ಅವರು, ನಮ್ಮೂರಿನಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು, ಭೂಮಿ ಇಲ್ಲದವರಿಗೆ ಹಕ್ಕುಪತ್ರ ನೀಡಬೇಕು, ಕಾಡಿನ ಉತ್ಪನ್ನಗಳನ್ನು ತರಲು ಅಡ್ಡಿ ಇರಬಾರದು ಎಂಬ ಬೇಡಿಕೆಗಳನ್ನು ಸರ್ಕಾರಕ್ಕೆ ನೀಡಿದ್ದೇನೆ. ನಾನು ಯಾರದೇ ಬಲವಂತಕ್ಕೆ ಶರಣಾಗಿಲ್ಲ, ಸ್ವ ಇಚ್ಛೆಯಿಂದ ಶರಣಾಗಿದ್ದೇನೆ ಎಂದರು. ಜಿಲ್ಲಾಧಿಕಾರಿ ಮಾತನಾಡಿ, ಶರಣಾಗಿರುವ ರವೀಂದ್ರ ಅವರು ಎ ಕೆಟಗರಿಯ ನಕ್ಸಲ್ ಆಗಿದ್ದಾರೆ. ಶರಣಾಗತಿ ಪ್ಯಾಕೇಜ್ ಅಡಿ ಅವರಿಗೆ 7.5 ಲಕ್ಷ ಸರ್ಕಾರದಿಂದ ಬರಲಿದೆ. ಸರ್ಕಾರದ ಅನುಮತಿ ಪಡೆದು ಮೊದಲ ಹಂತದಲ್ಲಿ 3 ಲಕ್ಷ ರೂಪಾಯಿ ನೀಡಲಾಗುವುದು. ಬಾಕಿ ಮೊತ್ತವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು. ಅವರು ಬಯಸಿದರೆ ಕೌಶಲ ತರಬೇತಿ ನೀಡಲಾಗುವುದು. ಇವರ ಮೇಲೆ ದಾಖಲಾಗಿರುವ ಮೊಕದ್ದಮೆಗಳ ಸಂಬಂಧ ಕಾನೂನು ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಎಸ್. ಕೀರ್ತನ, ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಸದಸ್ಯ ಕೆ.ಪಿ. ಶ್ರೀಪಾಲ್, ಶಾಂತಿಗಾಗಿ ನಾಗರಿಕ ವೇದಿಕೆಯ ಕೆ.ಎಲ್. ಅಶೋಕ್, ವಿ.ಎ. ಶ್ರೀಧರ್, ನಗರಗೆರೆ ರಮೇಶ್, ಗೌಸ್ ಮುಹಿದ್ದೀನ್ ಇದ್ದರು. ಲತಾ ಮುಂಡಗಾರು, ವನಜಾಕ್ಷಿ ಬಾಳೆಹೊಳೆ, ಸುಂದರಿ ಕುತ್ಲೂರು, ಮಾರೆಪ್ಪ ಅರೋಳಿ, ಕೆ. ವಸಂತ, ಟಿ.ಎನ್. ಜಿಶಾ ಒಳಗೊಂಡ ತಂಡ ಜನವರಿ 8ರಂದು ಮುಖ್ಯವಾಹಿನಿಗೆ ಬಂದಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಎಲ್ಲರನ್ನೂ ಸ್ವಾಗತಿಸಲಾಗಿತ್ತು. ಬಳಿಕ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ತಂಡದಿಂದ ಬೇರ್ಪಟ್ಟಿದ್ದ ಕೋಟೆ ಹೊಂಡ ರವೀಂದ್ರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಅವರನ್ನು ಸಂಪರ್ಕಿಸುವ ಪ್ರಯತ್ನ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ನಕ್ಸಲ್ ಶರಣಾಗತಿ ಸಮಿತಿಯವರು ಮಾಡಿದ್ದರು. ರವೀಂದ್ರ ಅವರನ್ನು ಪೊಲೀಸರು ಶನಿವಾರ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. 18 ವರ್ಷಗಳ ಹಿಂದೆ ಸತ್ಯನಾರಾಯಣ ವ್ರತಕ್ಕೆ ಕರೆದಿದ್ದ ನನ್ನ ತಮ್ಮ ಈಗ ಬಂದಿದ್ದಾನೆ ಎಂದು ಕೋಟೆ ಹೊಂಡ ರವೀಂದ್ರ ಅವರ ಅಣ್ಣ ಸುರೇಂದ್ರ ಹೇಳಿದರು. ಹುಲಗಾರು ಬೈಲಿನಲ್ಲಿ ನಾವೆಲ್ಲರೂ ವಾಸವಿದ್ದೇವೆ. ರವೀಂದ್ರ ಒಬ್ಬನೇ ಕೋಟೆ ಹೊಂಡದಲ್ಲಿ ನೆಲೆಸಿದ್ದ. ಅಲ್ಲಿ 1 ಎಕರೆ ಜಾಗದಲ್ಲಿ ಕೃಷಿ ಮಾಡುತ್ತಿದ್ದ. 2ನೇ ತರಗತಿಯಷ್ಟೇ ಓದಿದ್ದ ರವೀಂದ್ರ ಹೇಗೆ ನಕ್ಸಲ್ ಹೋರಾಟ ಸೇರಿಕೊಂಡ ಎಂಬುದೇ ಗೊತ್ತಿಲ್ಲ ಎಂದು ಅವರು ಹೇಳಿದರು. ವೃತ್ತಕ್ಕೆ ಕರೆದಿದ್ದರಿಂದ ನಾವೆಲ್ಲರೂ ಹೋಗಿದ್ದೆವು. ಆದರೆ ಅವನೇ ಮನೆಯಲ್ಲಿ ಇರಲಿಲ್ಲ. ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದೇವೆ. ಅವರು ಬಂದು ಹುಡುಕಿ ಸುಮ್ಮನಾಗಿದ್ದರು. 3-4 ವರ್ಷಗಳ ಬಳಿಕ ನಿಮ್ಮ ತಮ್ಮ ನಕ್ಸಲ್ ಆಗಿದ್ದಾನೆ ಎಂದು ಪೊಲೀಸರು ತಿಳಿಸಿದರು ಎಂದು ಸುರೇಂದ್ರ ವಿವರವನ್ನು ನೀಡಿದ್ದಾರೆ. ಮತ್ತೆಂದೂ ತಮ್ಮನ ಮುಖ ನೋಡಲು ಆಗಿರಲಿಲ್ಲ. ಆದರೆ ಪೊಲೀಸರು ಆಗಾಗ ಬಂದು ನಮ್ಮನ್ನು ಕೇಳುತ್ತಿದ್ದರು. ಕೊನೆಗೂ ಕಾಡಿನಿಂದ ಹೊರಗೆ ಬಂದಿದ್ದಾನೆ ಎಂದು ಕಣ್ತುಂಬಿಕೊಂಡರು. ಚಿಕ್ಕಮಗಳೂರಿನಲ್ಲಿ ಶನಿವಾರ ಶರಣಾದ ಮಾವೋವಾದಿ ಕೋಟೆ ಹೊಂಡ ರವೀಂದ್ರ ಅವರನ್ನು ಪೊಲೀಸರು ಶನಿವಾರ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ನ್ಯಾಯಾಲಯದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಂಜೆ 5:30ರ ವೇಳೆಗೆ ನ್ಯಾಯಾಲಯದ ಆವರಣಕ್ಕೆ ಕರೆತಂದರು. 5:45ರ ವೇಳೆಗೆ ನ್ಯಾಯಾಧೀಶರಾದ ದಾಸರಿ ಕ್ರಾಂತಿ ಕಿರಣ್ ಎದುರು ವಿಚಾರಣೆಗೆ ಹಾಜರಾದರು. ನೀವು ಯಾವಾಗ ಶರಣಾಗಿದ್ದೀರಿ? ನಿಮ್ಮ ತಂಡ ಎಲ್ಲಿದೆ? ನಿಮಗೆ ಜಯಣ್ಣ ಮತ್ತು ಮುಂಡಗಾರು ಲತಾ ಗೊತ್ತಿದೆಯೇ? ನಿಮಗೆ ಬೀಡಿ, ಸಿಗರೇಟು, ಮದ್ಯ ಸೇವನೆಯ ಅಭ್ಯಾಸವಿದೆಯೇ? ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ನೀವು ಕಾಡಿನಲ್ಲಿರುವಾಗ ಯಾವ ಫೋನ್ ಮತ್ತು ಸಿಮ್ ಬಳಕೆ ಮಾಡುತ್ತಿದ್ದೀರಿ? ಜೈಲಿನಿಂದ ಹೊರಗೆ ಬಂದ ನಂತರ ಮದುವೆಯಾಗುತ್ತೀರಾ ಎಂದು ಕೋಟೆ ಹೊಂಡ ರವೀಂದ್ರ ಅವರನ್ನು ನ್ಯಾಯಾಧೀಶರು ಪ್ರಶ್ನಿಸಿದರು. ಆಗ ಅವರು, ಶನಿವಾರ ಬೆಳಿಗ್ಗೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮುಂದೆ ಶರಣಾಗಿದ್ದೇನೆ. ಜಯಣ್ಣ ಮತ್ತು ಮುಂಡಗಾರು ಲತಾ ಗೊತ್ತು. ನನಗೆ ಯಾವುದೇ ದುಶ್ಚಟ ಅಭ್ಯಾಸವಿಲ್ಲ. ತಂದೆ ಮರಣ ವಿಚಾರ ಗೊತ್ತಾಗಿತ್ತು. ಆದರೆ ನಾನು ಬಂದಿರಲಿಲ್ಲ. ನಾನು ಯಾವುದೇ ದೂರವಾಣಿ ಸಂಪರ್ಕ ಹೊಂದಿಲ್ಲ. ನನಗೆ ಈಗ 42 ವರ್ಷ ಆಗಿದ್ದು ಮದುವೆಯಾಗುವುದಿಲ್ಲ ಎಂದು ಕೋಟೆ ಹೊಂಡ ರವೀಂದ್ರ ಅವರು ಪ್ರತಿಕ್ರಿಯೆ ನೀಡಿದರು. ಆಗ ನ್ಯಾಯಾಧೀಶರು ಬೇಗ ಬಿಡುಗಡೆಯಾಗಿ ಬನ್ನಿ ಎಂದು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು. ಕೋಟೆ ಹೊಂಡ ರವೀಂದ್ರ ಅವರಿಗೆ ಸಂಬಂಧಿಸಿದಂತೆ ಶೃಂಗೇರಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ 14 ಪ್ರಕರಣಗಳು ದಾಖಲಾಗಿದೆ. ಎಲ್ಲ ಪ್ರಕರಣಗಳು ಬೆಂಗಳೂರು ನ್ಯಾಯಾಲಯಕ್ಕೆ ವರ್ಗಾವಣೆಗೊಳ್ಳಲಿದೆ ಎಂದು ಸಹಾಯಕ ಸರ್ಕಾರಿ ಅಭಿಯೋಜಕಿ ಹರಿಣಾಕ್ಷಿ ಮಾಹಿತಿಯನ್ನು ನೀಡಿದ್ದಾರೆ. ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್,
ಶೃಂಗೇರಿ ಸಬ್ ಇನ್ಸ್ಪೆಕ್ಟರ್ ಜಕ್ಕಣ್ಣವರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು. ಆ ಮೂಲಕ ಚಿಕ್ಕಮಗಳೂರು ಜೈಲಿಗೆ ಅವರನ್ನು ಕಳುಹಿಸಲಾಯಿತು. ಭಾನುವಾರ ಅಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಕೊಂಡೊಯ್ಯಲಿದ್ದಾರೆ. ಧನ್ಯವಾದಗಳು.